ಗಿರೀಶ್ ಅವರ ಪುಟ್ಟು ಪ್ರಯತ್ನದಿಂದ ಮುಂದಿನ ದಿನ ಪ್ರಜಾಪ್ರಭುತ್ವವನ್ನು ಬಲಪಡಿಸಲಿರುವಂಥ ಇದು ಅಸ್ತ್ರ. ನಾವು ತುಂಬ ಸಲ ಹೇಳ್ತೀವಿ, ಜನರ ಅಭಿಪ್ರಾಯವನ್ನ ನೇರವಾಗಿ ತಗೋಬೇಕು ಮತ್ತು ಜನಕ್ಕೆ ಅಭಿಪ್ರಾಯವನ್ನು ನೇರವಾಗಿ ತಿಳಿಸ್ಬೇಕು ಅನ್ನುವಂಥ ಆಸೆ ನಮ್ಗೆ ತುಂಬ ಸಲ ಇರುತ್ತೆ. ಆದರೆ ಈಗಿರುವಂಥ ಅವೈಲಬಿಲಿಟಿ ಈ ವಿಚಾರದಲ್ಲಿ ಜನಕ್ಕೆ ತಿಳಿಸೋಕ್ಕಾಗಲಿ ತಿಳ್ಕೊಳ್ಳೋಕ್ಕಾಗಲಿ ಇರುವಂಥ ವ್ಯವಸ್ಥೆ ತುಂಬ ಕಾಸ್ಟ್ಲಿ ಆದ್ದರಿಂದ ನಾವಿನ್ನೂ ಹಳ್ಳಿಗಳನ್ನು ಮುಟ್ಟಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಗಿರೀಶ್ ಅವರು ತಮ್ಮ ಪ್ರಯತ್ನದಿಂದ ಹಳ್ಳಿಗಳ ಮಟ್ಟದಲ್ಲಿ ನಮ್ಮ ಹಳ್ಳಿಯ ರೇಡಿಯೋ ಅನ್ನುವಂಥ ಹೆಸರನ್ನಿಟ್ಟು ಅಲ್ಲಲ್ಲಿ ಜನರ ಅಭಿಪ್ರಾಯವನ್ನು ತಿಳಿಸ್ಕೊಳ್ಳೋದಕ್ಕೆ, ಜನಕ್ಕೆ ಅಭಿಪ್ರಾಯವನ್ನು ತಿಳಿಸೋದಕ್ಕೆ, ಶಾಲೆಯಲ್ಲಿ ಮಕ್ಕಳನ್ನ ಎಜುಕೇಟ್ ಮಾಡೋದ್ರಿಂದ, ಶಾಲೆಯ ಮೇಸ್ಟ್ರ ಮೂಲಕ ಪಾಠವನ್ನು ಅವರವರ ಮೊಬೈಲನ್ನೇ ಹೇಳ್ಕೊಡೋದಕ್ಕೆ ಬೇಕಾದಂಥ ಪ್ರಯತ್ನ ಸಹಿತ ಇದ್ರ ಮೂಲಕ ಮಾಡಿದ್ದಾರೆ. ಪ್ರತಿಯೊಬ್ಬರ ರೀಚಲ್ಲಿರುವಂಥ ಈ ಎಕ್ವಿಪ್ಮೆಂಟ್, ಪ್ರತಿಯೊಬ್ಬರ ರೀಚಲ್ಲಿರುವಂಥ ಈ ಎಕ್ವಿಪ್ಮೆಂಟು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಬದಲಾವಣೆ ತರುವಂಥದ್ರಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸುಮಾರು ಕೋಟಿಗಟ್ಟಲೆ ಬೇಕು ಅನ್ನುವಂಥ ಯೋಚನೆ ಮಾಡುವಂಥ ಈ ಕಾಲದಲ್ಲಿ ಸಾವಿರ ಲಕ್ಷಗಳಲ್ಲಿ ಇರುವಂಥ ನಾವು ಉಪಯೋಗಿಸ್ತಿರುವಂಥ ಬೇರೆ ಬೇರೆ ಎಕ್ವಿಪ್ಮೆಂಟ್ಗಳು, ಹಾಳಾಗಿರುವಂಥ ಎಕ್ವಿಪ್ಮೆಂಟ್ ಮೂಲಕನೇ ಈ ಥರದ ಜನಾಭಿಪ್ರಾಯ ಸೃಷ್ಟಿ ಮಾಡೋದಕ್ಕೆ, ಜನರ ಅಭಿಪ್ರಾಯ ತಗೊಳ್ಳೋದಕ್ಕೆ ಬೇಕಾದಂಥ ಈ ಎಕ್ವಿಪ್ಮೆಂಟು ಎಲ್ಲಿ ವೈಫೈ ಸಿಗಲ್ಲ, ನೆಟ್ ಸಿಗಲ್ಲ, ಎಲ್ಲಿ ವಿಚಾರವನ್ನು ತಿಳಿಸೋಕ್ಕಾಗಲ್ಲ ಅಂಥ ಜಾಗದಲ್ಲೂ ತಿಳಿಸುವಂಥ ರಿಮೋಟ್ ಹಳ್ಳಿಗಳಲ್ಲೂ ತಿಳಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಗಿರೀಶ್ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದ ಮತ್ತು NGOಗಳ ಸಹಕಾರದಿಂದ ಪ್ರತಿಯೊಬ್ಬ ಸಾಮಾನ್ಯವಾದಂಥ ಮನುಷ್ಯನಿಗೆ ತಿಳ್ಕೊಳ್ಬೋದಾದಂಥ ಭಾಷೆಯಲ್ಲಿ ತಿಳಿಸುವಂಥ ಈ ಎಕ್ವಿಪ್ಮೆಂಟನ್ನು ತರುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಗಿರೀಶ್ರು ಮತ್ತು ಗಿರೀಶ್ರ ಟೀಮ್ಗೆ ಅಭಿನಂದನೆಗಳನ್ನ ಸಲ್ಲಿಸುವಂಥ ಪ್ರಯತ್ನ ಮಾಡ್ತೀನಿ.